ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗಲ್ಲಿ ಸ್ಟವ್ನ ಸರ್ವಿಸಿಂಗ್, ಸ್ಟವ್ನ ಡೀಪ್ ಕ್ಲೀನಿಂಗ್ ಯಾವ ರೀತಿ ಮಾಡುವಂಥದ್ದು, ಅದ್ರ ಜೊತೆಗೆ ಒಬ್ಬರೇ ಇದ್ದಾಗ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಅಡುಗೆನ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದ್ರ ಜೊತೆಗೆ ಸ್ನ್ಯಾಕ್ಸ್ಗೋಸ್ಕರ ಬಾಳೆಹಣ್ಣಿನಿಂದ ಟೇಸ್ಟಿಯಾಗಿರುವಂಥ ಮಫಿನ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನಲ್ನಲ್ಲಿ ಕ್ಲೀನಿಂಗ್, ಆರ್ಗನೈಸೇಷನ್ಗೆ ಸಂಬಂಧಪಟ್ಟಿರುವಂತಹ ಹೋಮ್ ಮೇಕಿಂಗ್ ಟಿಪ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ಚಾನಲ್ಗೆ ಸಂಬಂಧಪಟ್ಟಂಗೆ ಒಂದು ಸ್ಮಾಲ್ ಅಪ್ಡೇಟ್. ಇಷ್ಟು ದಿನ ನಾನು ಡೇ ಬೈ ಡೇ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೆ. ಬಟ್ ಇವತ್ತಿನಿಂದ ಮಂಗಳವಾರ, ಗುರುವಾರ, ಶನಿವಾರ ಮಾತ್ರ ವ್ಲಾಗ್ಸ್ ಬರುತ್ತೆ. ತುಂಬ ಜನ ನಮ್ಮ ವ್ಲಾಗ್ಸ್ಗೋಸ್ಕರ, ವಿಡಿಯೋಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೋಮವಾರ ವ್ಲಾಗ್ ಬರಲ್ಲ. ವಾರಕ್ಕೆ 3 ವಿಡಿಯೋಸ್ ಮಾತ್ರ ರಿಲೀಸ್ ಮಾಡ್ತಾ ಇದ್ದೀನಿ. ಮಂಗಳವಾರ, ಗುರುವಾರ, ಶನಿವಾರ ಮಾತ್ರ ನಮ್ಮ ಚಾನಲ್ನ ವಿಡಿಯೋಸ್ ಅನ್ನೋದು ಬರುತ್ತೆ. ನಿಮ್ಗೆ ಏನಾದ್ರು ನೋಟಿಫಿಕೇಶನ್ ಬರ್ತಾ ಇಲ್ಲ ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸ್ಟವ್ನ ಸರ್ವಿಸ್ ಮಾಡೋಣ ಅಂತ ಆನ್ಲೈನ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಸ್ಟವ್ ಸರ್ವಿಸ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ನ ಅವ್ರ ಮಾತುಗಳಲ್ಲಿ ನೀವು ಇಲ್ಲಿ ಕೇಳ್ಬೋದು. ಸೊ ಬರ್ನರ್ ಒಂದು ಕಡೆ ಇರುವಂಥದ್ದನ್ನ ಓಪನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಫಿಕ್ಸ್ಡ್ ಬಂದಿತ್ತು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಆದಮೇಲೆ ಈಗ ಸರ್ವಿಸ್ ಮಾಡಿಸೋಣ ಅಂತ ಕರೆಸ್ಕೊಂಡಿದ್ವಿ. ಬಟ್ ನಮ್ಮ ಸ್ಟವ್ನ ಸರ್ವಿಸ್ ಮಾಡೋಕ್ಕೆ ಆಗಲ್ಲ, ಬರ್ನರ್ನ ಬೇಕಾದರೆ ಚೇಂಜ್ ಮಾಡಿ ಕೊಡ್ತೀವಿ ಅಂತ ಹೇಳಿದರು. ಈ ಗ್ಯಾಸ್ ಪೈಪ್ ಒಳಗಡೆ ಇದು ಒಳಗಡೆ ಎಲ್ಲನೂ ಕ್ಲೀನ್ ಮಾಡಬೇಕು ಅಂದರೆ ಹೆಂಗೆ? ಒಂದೊಂದ್ಸರಿ ಏನಾದ್ರು ಉಕ್ಕು ಬಿಡುತ್ತಲ್ವಾ? ಇದ್ರೊಳಗಡೆ ನೀವು ಕ್ಲೀನ್ ಮಾಡಬಹುದು. ಅಂದ್ರೆ ಇದು ಒಳಗಡೆ ಇರುತ್ತೆ, ಟಿಶ್ಯೂ ಏನಾದ್ರು ಹಾಕಿ ಸ್ವಲ್ಪ ಒರೆಸ್ಕೊಳ್ಳೋದು ಆ ಥರ ಮಾಡಬಾರ್ದಾ? ಒಳಗಡೆ ಕ್ಲೀನ್ ಇರುತ್ತಲ್ವಾ, ಅದ್ರೊಳಗಡೆ ಕ್ಲೀನ್ ಮಾಡ್ಕೊಬಹುದು ಅಷ್ಟೇ. ಅದೇ ಅದ್ರೊಳಗಡೆ ಮೇಲಿಂದ ಏನಾದ್ರು ಕಾಣಿಸಿದ್ದು ಇದ್ರ ಒಳಗಡೆಯಿಂದ ನೀವು ಏನಾದ್ರು ಬ್ರಷ್ ಕಿರಿಶ್ ಹಾಕಿ, ಇಲ್ಲ ಸಣ್ಣ ಬ್ರಷ್ ನೀವು ಫ್ಲಾಸ್ಕ್ ಗಿಸ್ಕೆಲ್ಲ ತೊಳಿ, ಅದೇ ಇಂಥ ಹತ್ರ ಎಲ್ಲ ಸ್ವಲ್ಪ ಏನಾದ್ರು ಇರೋದು. ನಾವು ತೊಗೊಂಡಿರೋಂಥ ಸ್ಟವ್ಗೆ ಆಟೋಮೆಟಿಕ್ ಸರ್ವಿಸ್ ಅದರಲ್ಲೇ ಇರೋದ್ರಿಂದ ಪ್ರತ್ಯೇಕವಾಗಿ ಸರ್ವಿಸ್ನ ಮಾಡೋ ಅವಶ್ಯಕತೆ ಏನೂ ಇರಲ್ಲ. ಜಸ್ಟ್ ನಮಗೆ ಈ ಒಂದು ಬರ್ನರ್ ಸ್ವಲ್ಪ ಟೈಟ್ ಆಗಿರೋದ್ರಿಂದ ಓಪನ್ ಮಾಡೋಕೆ ಆಗ್ತಿರಲಿಲ್ಲ. ಅದಕ್ಕೋಸ್ಕರ ಸರ್ವಿಸಿಂಗ್ ಅನ್ನೋದು ತೊಗೊಂಡಿದ್ವಿ. ಬರ್ನರ್ಸ್ನ ಕ್ಲೀನ್ ಮಾಡ್ಕೋಬೋದಲ್ಲ? ಹಾಂ, ಬಿಸಿ ಕುದಿಯೋ ಬಿಸಿ ನೀರಲ್ಲಿ ನೀವು ಬಿಸಾಕುವಂಥ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ಅದನ್ನ ಹಾಕ್ಬಿಟ್ಟು ಒಂದು 5 ನಿಮಿಷ ಬಾಯ್ಲ್ ಮಾಡಿಬಿಟ್ಟು ಕುದಿಸ್ಬೇಕು. ಕುದಿಸಿ ಒಂದು 2 ಅವರ್ ಆದ್ಮೇಲೆ ತಣ್ಣಗಾಗ್ಬಿಡುತ್ತೆ ನೀರು. ಆಮೇಲೆ ತೆಗೆದ್ಬಿಟ್ಟು ನೀವು ಪೀತಾಂಬರ ಇಲ್ಲಾಂದ್ರೆ ಯಾವ್ದಾದ್ರು ಬ್ರಷ್ ಹಾಕಿ ಕ್ಲೀನ್ ಮಾಡ್ಕೊಳ್ಬೋದು. ಸ್ಟವ್ನ ಯಾವ ರೀತಿ ಡೀಪ್ ಕ್ಲೀನಿಂಗ್ ಮಾಡೋದು ಅಂತ ಇದೇ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಈಗ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಬಾಳೆಹಣ್ಣನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಫಿನ್ಸ್ನ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದಕ್ಕೆ ಸ್ವಲ್ಪ ಪಚ್ಚ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋ ಅಂಥದ್ದನ್ನು ತೊಗೊಂಡ್ರೆ ಬೆಟರು. ಹಸಿಯಾಗಿರೋವಂಥದ್ದನ್ನು ತೊಗೊಳ್ಳೋದಾದರೆ ನೀವು ಶುಗರ್ ಎಲ್ಲ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ. ಅದೇ ಚುಕ್ಕೆ ಬಾಳೆಹಣ್ಣು ಅಥವಾ ಪಚ್ಚ ಬಾಳೆಹಣ್ಣು ಅಂತ ಏನು ಹೇಳ್ತೀವಿ, ಚೆನ್ನಾಗಿ ಹಣ್ಣಾಗಿರೋವಂಥದ್ದು ತೊಗೊಂಡ್ರೆ ಶುಗರ್ನ ನಾವು ಕಂಟ್ರೋಲ್ ಮಾಡ್ಕೊಳ್ಬೋದು. ಸಕ್ಕರೆನ ಇರ್ಬೋದು, ಬೆಲ್ಲನ ಇರ್ಬೋದು, ಹಾಕ್ದಿರೇ ಜಸ್ಟ್ ಈ ಒಂದು ಬಾಳೆಹಣ್ಣು ಸ್ವೀಟ್ನೆಸ್ಸೇ ಸಾಕಾಗುತ್ತೆ. ಈಗ ನಾನು 3 ಬಾಳೆಹಣ್ಣನ್ನ ತೊಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಾಗಿರೋವಂಥ ಬಾಳೆಹಣ್ಣನ್ನೇ ತೊಗೊಳ್ತಾ ಇದ್ದೀನಿ. ಸಿಪ್ಪೆನ ತೆಗೆದುಬಿಟ್ಟು ಈ ರೀತಿ ಬಾಳೆಹಣ್ಣಿನ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಈ ಒಂದು ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋ ಕಾರಣ ಒಂದು ಸ್ಪೂನ್ನ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಸ್ಪೂನಲ್ಲಿ ಕಷ್ಟ ಆಗುತ್ತೆ ಅಂತ ಅಂದವರು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು. ನಾನು ಫೋರ್ಕ್ ಸಹಾಯದಿಂದ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ತಿಯಾಗಿ ಟೇಸ್ಟಿಯಾಗಿ ಏನಾದರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಡ್ಬೇಕು ಅಂತ ಅನ್ನೋದಾದರೆ ಈ ರೀತಿ ನೀವು ಬಾಳೆಹಣ್ಣಿದ್ರೆ ಟ್ರೈ ಮಾಡ್ಬೋದು. ಈಗ ನಾನು ಒಂದು ಮೊಟ್ಟೆನ ಒಡೆದು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ಸ್ಪಾಂಜಿಯಾಗಿ ಬರಬೇಕು ಅನ್ನೋದಾದರೆ 2 ಮೊಟ್ಟೆ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು. ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ 1/4 ಕಪ್ಪಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬದಲಾಗಿ ತುಪ್ಪ, ಬೆಣ್ಣೆ ಕೂಡ ಉಪಯೋಗ ಮಾಡ್ಕೊಳ್ಬೋದು. ಸ್ವೀಟ್ ಏನಾದರೂ ನಿಮಗೆ ಎಕ್ಸ್ಟ್ರಾ ಬೇಕು ಅನ್ನೋದಾದರೆ 1 ಸ್ಪೂನಷ್ಟು ಬೆಲ್ಲದ ಪೌಡರ್ನ ಹಾಕ್ಕೊಳ್ಬೋದು, ಅಥವಾ ಹನಿ ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಬಾಳೆಹಣ್ಣು ಸ್ವೀಟ್ ಆಗಿದ್ದರೆ ಸೊ ಎಕ್ಸ್ಟ್ರಾ ಶುಗರು, ಜಾಗ್ರಿ ಎಲ್ಲನೂ ಹಾಕೋ ಅವಶ್ಯಕತೆ ಏನು ಬೇಕಾಗಿರಲ್ಲ. ಈಗ ಇದರಲ್ಲೇ ನಾನು 1 ಸ್ಪೂನಷ್ಟು ಬೇಕಿಂಗ್ ಪೌಡರ್, 1/4 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ಈಗ ವೆನಿಲಾ ಎಸೆನ್ಸ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಇಲ್ಲ ಅಂದರೂ ಕೂಡ ನೀವು ಸ್ಕಿಪ್ ಮಾಡ್ಬೋದು. ಈಗ 1 ಕಪ್ಪಷ್ಟು ನಾನು ಮಲ್ಟಿಗ್ರೈನ್ ಆಟಾ ಪೌಡರ್ನ ತೊಗೊಂಡಿದ್ದೀನಿ. ಈಗಾಗಲೇ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಲ್ಲ ಮಲ್ಟಿಗ್ರೈನ್ ಗೋಧಿ ಹಿಟ್ಟನ್ನ ಯಾವ ರೀತಿ ಮಾಡೋದು ಅಂತ. ಸೊ ಅದೇ ಪೌಡರ್ನ ತೊಗೊಂಡು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಈ ರೀತಿ ಮಿಕ್ಸ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಮಿಕ್ಸಿ ಜಾರಲ್ಲಿ ನಾನು ತೋರಿಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಬೋದು.
ಬಟ್ ಅಲ್ಲಲ್ಲಿ ಬಾಳೆಹಣ್ಣು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದರ್ವೈಸ್ ನೀವು ಮಿಕ್ಸಿ ಜಾರಲ್ಲಿ ಕೂಡ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಬೋದು. ಈ ಒಂದು ಮಫಿನ್ಸ್ನ ಬೇಕ್ ಮಾಡೋದಕ್ಕೋಸ್ಕರ ನಾನು ಮೈಕ್ರೋವೇವ್ ಅಲ್ಲಿ ಕೇಕ್ ಅನ್ನೋ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ 180 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 5 ಮಿನಿಟ್ಸು ಪ್ರೀಹೀಟ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಯಾಟರ್ನ ಅದನ್ನು ಮೌಲ್ಡ್ಸಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನನ್ನ ಹತ್ರ ಸಪ್ರೇಟಾಗಿ ಮೌಲ್ಡ್ಸ್ ಏನೂ ಇಲ್ಲ, ಜಸ್ಟು ಈ ರೀತಿ ಪೇಪರ್ ಕಪ್ಸ್ ಸಿಗುತ್ತೆ ಅಲ್ವಾ ಕಪ್ ಕೇಕ್ಸ್ ಎಲ್ಲ ಮಾಡೋದಕ್ಕೋಸ್ಕರ. ಸೊ ಈ ಒಂದು ಪೇಪರ್ ಮೌಲ್ಡ್ಸಲ್ಲೇ ನಾನು ಬ್ಯಾಟರ್ನ ಹಾಕಿ ಬೇಕಾಗಕ್ಕೆ ಬಿಡ್ತೀನಿ. ನೋಡ್ತಿದ್ದೀರಲ್ವಾ, ಜಸ್ಟು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ, ಯಾಕಂದರೆ ಇದು ಚೆನ್ನಾಗಿ ಬೇಕಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮೇಲೆ ಹುಬ್ಬಿ ಬರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಇನ್ನು ನೀವು ಮಿಕ್ಸಿ ಜಾರಲ್ಲಿ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋದಾದರೆ ಇನ್ನೂ ಜಾಸ್ತಿ ಹುಬ್ಬಿ ಬರೋ ಚಾನ್ಸ್ ಇರುತ್ತೆ. ಮೊಟ್ಟೆ ಕೂಡ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳೋದಾದರೆ ಇನ್ನೂ ಫ್ಲಫಿಯಾಗಿ ಬರುತ್ತೆ. ಜಸ್ಟ್ ನಾನು ಒಂದು ಮೊಟ್ಟೆನ ಮಾತ್ರನೇ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಮಧ್ಯದಲ್ಲಿ ನಿಮಗೆ ಹೇಳೋದು ಮರ್ತೋದೆ, ಹಾಲಿನ ಬದಲಾಗಿ ಒಂದು 1/4 ಕಪ್ಪಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಲ್ಯಾಕ್ಟೋಸ್ ಇನ್ಫೆಕ್ಷನ್ ಕೂಡ ಇರೋದ್ರಿಂದ ನಾನು ಹಾಲು ಬದಲಾಗಿ ನೀರನ್ನ ಹಾಕ್ಕೊಂಡಿದ್ದೀನಿ. ನೀವು ನೀರು ಹಾಕುವಂಥ ಪ್ಲೇಸಲ್ಲಿ ಹಾಲು ಕೂಡ ಹಾಕ್ಕೊಳ್ಬೋದು. ಈಗ ಚೆಕ್ ಮಾಡ್ತಾ ಇದ್ದೀನಿ, ಟೂತ್ ಪಿಕ್ಗೆ ಎಲ್ಲೂ ಅಂಟಿಲ್ಲ ಅನ್ನೋದಾದರೆ ಚೆನ್ನಾಗಿ ಬೇಕಾಗಿದೆ ಅಂತ ಅರ್ಥ. ಒಂದು ವೇಳೆ ಟೂತ್ ಪಿಕ್ಗೆ ಏನಾದರೂ ಅಂಟ್ತಾ ಇದೆ ಅನ್ನೋದಾದರೆ ನೀವು ಇನ್ನೂ ಒಂದು 5 ನಿಮಿಷ ಬೇಕ್ ಮಾಡ್ಕೊಳ್ಬೇಕಾಗತ್ತೆ. ಒಂದೊಂದು ಮೈಕ್ರೋವೇವಲ್ಲಿ ಒಂದೊಂದು ರೀತಿ ಟೈಮಿಂಗ್ಸ್ ಅನ್ನೋದು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಇಲ್ಲ. ನೋಡಿ, ಚೆನ್ನಾಗಿ ಬೇಕಾದಮೇಲೆ ಈ ರೀತಿಯಾಗಿದೆ. ಜಸ್ಟ್ 1 ಸ್ಪೂನಷ್ಟು ಮಾತ್ರನೇ ನಾವು ಬ್ಯಾಟರ್ನ ಹಾಕಿದ್ವಿ. ಚೆನ್ನಾಗಿ ಹುಬ್ಬಿ ಕೂಡ ಬಂದಿದೆ, ತುಂಬ ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿ ಕೂಡ ಆಗುತ್ತೆ. ಹಲಸಿನ ಹಣ್ಣು ತಿಂದಾಗ ಯಾವ ರೀತಿ ಟೇಸ್ಟ್ ಕೊಡುತ್ತೋ ಅದೇ ರೀತಿ ಟೇಸ್ಟ್ ಕೊಡುತ್ತೆ. ನೋಡ್ತಾ ಇರ್ಬೋದು, ತುಂಬ ಸ್ಪಾಂಜಿಯಾಗಿ ಕೂಡ ಬಂದಿತ್ತು. ನಿಮ್ಮನೇಲಿ ಕೂಡ ಮಕ್ಕಳಿದ್ರೆ ಅಥವಾ ನೀವೇನಾದರೂ ಹೆಲ್ತಿಯಾಗಿ ಸ್ನ್ಯಾಕ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ರೆಸಿಪಿನ ಟ್ರೈ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟು, ಕೆಲವೊಂದು ಸರಿ ಇಬ್ಬರೇ ಮನೇಲಿರ್ತೀವಿ, ಅವ್ರಿಗೆ ಅಡುಗೆ ಮಾಡ್ಕೊಳ್ಬೇಕು ಅಂದರೆ ಏನು ಮಾಡೋದು ಏನು ಬೇಡ ಅಂತ ಅನಿಸ್ತಿರುತ್ತೆ. ಬಟ್ ಕ್ವಿಕ್ಕಾಗಿ ತುಂಬ ಟೇಸ್ಟಿಯಾಗಿ ಈ ರೀತಿ ನೀವು ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ತಡ್ಕ ಪ್ಯಾನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, 1 ಟೊಮೊಟೊ, 4 ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಕೂಡ ಸಿಮ್ಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ ಅಷ್ಟೇ. ಪ್ಲೇಟ್ನ ಕ್ಲೋಸ್ ಮಾಡಿದ್ದೀನಿ, ಕಾರಣ ಎಲ್ಲ ಕಡೆ ಸಿಡಿಬಾರ್ದು ಅನ್ನೋದ್ರಿಂದ, ಸ್ಟವ್ ಎಲ್ಲ ಕೂಡ ಗಲೀಜಾಗುತ್ತೆ ಅನ್ನೋದ್ರಿಂದ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಕಡೆ ಕೆಂಪಕ್ಕಿನ ಹಿಟ್ಟು ರೈಸ್ ಮಾಡೋಕ್ಕೆ ಇಟ್ಟಿದ್ದೀನಿ. ಮೊಸರನ್ನಕ್ಕೆ ಕೆಂಪಕ್ಕಿ ಆದರೆ ತುಂಬ ಟೇಸ್ಟಿಯಾಗುತ್ತಲ್ವ, ಅದಕ್ಕೋಸ್ಕರ. ಇಬ್ಬರು ಇದ್ದಾಗ ಏನು ಮಾಡ್ಕೊಳ್ಬೇಕು ಅಂದಾಗ ಈ ರೀತಿ ಕ್ಯೂಟಾಗಿ ಮಿನಿ ನೇಚರ್ ಅಂತ ಏನು ಹೇಳ್ತೀವಿ, ತುಂಬ ಪುಟ್ಟದಾಗಿರುವಂಥ ಪಾತ್ರೆಗಳಲ್ಲಿ ಮಾಡ್ಕೊಳ್ಬೋದು. ಇಂಟ್ರೆಸ್ಟಿಂಗಾಗೂ ಇರುತ್ತೆ, ಟೇಸ್ಟಿಯಾಗಿ ಕೂಡ ಬರುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲೇ ನಾನು ಕರಿಬೇವನ್ನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಫ್ರೈ ಮಾಡೋದಕ್ಕೋಸ್ಕರ ಕೇವಲ 1 ರಿಂದ 2 ನಿಮಿಷ ಹಿಡಿಸುತ್ತೆ ಅಷ್ಟೇ. ಈಗ ಮತ್ತೆ ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡ್ತೀನಿ. ಅದು ಚೆನ್ನಾಗಿ ಫ್ರೈ ಆಗೋ ಅಷ್ಟರಲ್ಲಿ ನಾನಿಲ್ಲಿ ರೈಸ್ ಎಲ್ಲ ಏನಾಗಿತ್ತು ಕುಕ್ಕರ್ನ ಪಕ್ಕಕ್ಕೆ ಇಟ್ಬಿಟ್ಟು ತವಾನ ಕೂಡ ಇಟ್ಕೊಳ್ತಾ ಇದ್ದೀನಿ. ಅಂದರೆ ಈ ಒಂದು ಏನು ನಾವು ಫ್ರೈ ಮಾಡ್ಕೊಂಡಿದ್ದೀವಿ ಅದು ಟೊಮೊಟೊ ಚಟ್ನಿಗೋಸ್ಕರ. ಅದರ ಕಾಂಬಿನೇಷನ್ ಆಗಿ ಮಲ್ಟಿಗ್ರೈನ್ ದೋಸೆ ಮಾಡ್ತಿದ್ದೆ, ಮಿಲ್ಲೆಟ್ಸ್ ದೋಸೆ ಮಾಡ್ತಿದ್ದೆ. ಅದಕ್ಕೋಸ್ಕರ ನಾನಿಲ್ಲಿ ಯೂಸ್ ಮಾಡ್ತಾ ಇರೋಂಥ ಕುಕ್ವೇರ್ಗೆ ಸಂಬಂಧಪಟ್ಟಿರುವಂಥ ಡೀಟೇಲ್ಸ್ ಏನಾದರೂ ನಿಮ್ಗೆ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು. ಸ್ವಲ್ಪ ತಣ್ಣಗಾಗಲಿ. ಆದಮೇಲೆ ನುಣ್ಣಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಮಿಕ್ಸಿ ಜಾರ್ ಬದಲಾಗಿ ನಾನು ಒರಳಲ್ಲಿ ರುಬ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿತ್ತು, ಅದನ್ನು ಕೂಡ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಅಡುಗೆ ಮಾಡಬೇಕಾದ್ರೆ ಸ್ಟವ್ ನೀಟಾಗಿರಬೇಕು ಅನ್ನೋದಾದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಲಾಸ್ಟ್ ವಿಡಿಯೋಸಲ್ಲಿ ಶೇರ್ ಮಾಡಿದ್ದೆ. ಈಗ ನಾನು ಒಂದು ವೈಪ್ಸ್ ಎಲ್ಲ ಏನು ಬರುತ್ತೆ ಕ್ಲಾತ್ ವೈಪ್ಸು, ಅದನ್ನು ತೊಗೊಂಡು ಸ್ಟವ್ ಎಲ್ಲ ಕೂಡ ನೀಟಾಗಿ ಒರೆಸಿಟ್ಕೊಂಡಿದ್ದೀನಿ. ತವಾ ಬಿಸಿ ಆಗೋಷ್ಟರಲ್ಲಿ ಕ್ಯೂಟಾಗಿರುವಂಥ ಒಂದು ಕುಟಾಣಿನ ತೊಗೊಂಡು ಅದರಲ್ಲಿ ಈ ಒಂದು ಟೊಮೊಟೊ ಚಟ್ನಿ ಅನ್ನೋದು ರುಬ್ಕೊಂಬರೋಣ. ಫಸ್ಟಿಗೆ ಇದರಲ್ಲಿ ಮೆಣಸಿನ್ಕಾಯಿ ಎಲ್ಲ ಏನಿತ್ತು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡು ಫಸ್ಟಿಗೆ ಅದನ್ನು ನುಣ್ಣಗೆ ರುಬ್ಕೊಂಡು ಆಮೇಲೆ ಉಳಿದಿರೋವಂಥ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಬೇಕು ಅಂದರೆ ನಿಮಗೆ ಇದರಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ಬೋದು. ಬಟ್ ನಾನು ಜೀರಿಗೆನ ಹಾಕಿರಲಿಲ್ಲ, ಸೊ ಈ ಒಂದು ವಿಡಿಯೋನ ಶೂಟ್ ಮಾಡಿರೋವಂಥದ್ದಿನ. ಇದನ್ನೆಲ್ಲ ನೋಡ್ತಿದ್ರೆ ಮೇ ಬಿ ನಿಮ್ಮಲ್ಲಿ ಕೆಲವೊಬ್ಬರಿಗೆ ನೀವು ಚಿಕ್ಕ ಮಕ್ಳು ಇರಬೇಕಾದ್ರೆ ಕಲ್ ಮೇಲೆಲ್ಲ ಕೂಡ ಈ ರೀತಿ ಹುಣಸೆ ಹಣ್ಣೆಲ್ಲ ಕೂಡ ಹಾಕಿ ಕುಟ್ಟಿ ಊಟ ಮಾಡಿರೋ ಅಂತಹ ಮೆಮೊರೀಸ್ ಎಲ್ಲ ನೆನಪಾಗ್ಬೋದು ಅಂತ ಅಂದ್ಕೊಳ್ತೀನಿ. ತುಂಬಾ ಟೇಸ್ಟಿಯಾಗಿತ್ತು. ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಸೊ ಇದರಲ್ಲಿರುವಂಥ ಚಟ್ನಿನೆಲ್ಲ ತೆಗೆದು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಆಗ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದ್ರಿಂದ
ನೀವು ಡೈರೆಕ್ಟಾಗಿ ಇದೇ ರೀತಿ ಕೂಡ ಸರ್ವ್ ಮಾಡ್ಕೊಳ್ಬೋದು. ಅಥವಾ ನಿಮ್ಗೆ ಏನಾದರೂ ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿರಬೇಕು ಅಂದರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದನ್ನು ಮಾಡಿಟ್ಟು ಆಗ್ತಾನೆ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಇನ್ನೊಂದು ಡೇ ತಿನ್ನೋದಕ್ಕಿಂತ ಫ್ರೆಶ್ ಆಗಿ ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ಈ ರೀತಿ ಮಾಡ್ಕೊಂಡು ತಿನ್ನೋದಾದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು ಮಿಲ್ಲೆಟ್ ದೋಸೆ ಕೂಡ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿ ಆಗಿತ್ತು. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡಿಲ್ಲ ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಅನ್ನೋದಾದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಇನ್ನು ಈ ಒಂದು ಒರಳಲ್ಲಿ ಆಗ್ತಾನೆ ಮಾಡಿರುವಂಥ ಬಿಸಿ ರೈಸ್ನ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಒಂದು ರೀತಿ ಟೇಸ್ಟ್ ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಮೇ ಬಿ ನಾವು ಮಿಕ್ಸಿಯಲ್ಲಿ ಮಾಡೋದಕ್ಕಿಂತ ಈ ರೀತಿ ಒರಳಲ್ಲಿ ಮಾಡಿರುವಂಥ ಫುಡ್ ಏನಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೂ ಕೂಡ ಇದೇ ಥರ ಅನಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ವಿಡಿಯೋಸಲ್ಲೆಲ್ಲ ಕಮೆಂಟ್ ಮಾಡಿದ್ರಿ ಮಿಲ್ಲೆಟ್ಸ್ ದೋಸೆ ಬ್ಯಾಟರ್ ಎಲ್ಲ ಏನಿದೆ ಅದನ್ನು ಶೇರ್ ಮಾಡಿ ಅಂತ. ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಅದು ಕೂಡ ಶೂಟ್ ಮಾಡ್ಕೊಂಡಿದ್ದೀನಿ, ಬಟ್ ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಈಗ ಈ ಒಂದು ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಕೂಡ ರೆಡಿ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒರಳಲ್ಲಿ ಹಾಕಿರುವಂಥ ರೈಸ್ ಏನಿತ್ತು ತುಂಬ ಜಾಸ್ತಿ ಬಿಸಿ ಇದ್ದಿದ್ದರಿಂದ ನಾನು ಮಿಕ್ಸ್ ಮಾಡೋಕ್ಕೆ ಹೋಗಿರಲಿಲ್ಲ, ಜಸ್ಟ್ ಹಾಕಿ ಬಿಟ್ಟಿದ್ದೆ. ಈಗ ಸರ್ವಿಂಗ್ ಟೈಮು ತುಂಬಾ ಟೇಸ್ಟಿಯಾಗಿತ್ತು. ಡೆಫಿನೆಟ್ಲಿ ಒಂದ್ಸರಿ ಆದರೂ ಕೂಡ ಟ್ರೈ ಮಾಡಿ. ಕೆಲವೊಂದು ಸರಿ ಮನೆಯಲ್ಲಿ ಯಾರೂ ಇಲ್ಲ ಅಂದಾಗ ಒಬ್ಬರೋ ಇಬ್ಬರೇ ಇರ್ತೀವಲ್ವ, ಆಗ ಏನು ಮಾಡಬೇಕು ಅಡುಗೆ ಅಂತ ಯೋಚನೆ ಮಾಡ್ತಿರ್ತೀವಿ. ಅಂಥ ಟೈಮಲ್ಲಿ ಈ ರೀತಿಯಾಗಿರುವಂಥ ಫುಡ್ನ ನೀವು ಟ್ರೈ ಮಾಡ್ಕೊಳ್ಬೋದು. ನೆಕ್ಸ್ಟು ಆಗಲೇ ಹೇಳ್ದಂಗೆ ಸ್ಟವ್ನ ಡೀಪ್ ಕ್ಲೀನಿಂಗ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಬರ್ನರ್ಸ್ ಇರ್ಬೋದು ಎಲ್ಲ ಕೂಡ ತೆಗೆದಿಟ್ಟಿದ್ದೀನಿ. ಈ ಬರ್ನರ್ಸು ಒಂದು ಹೊಸದಾಗಿರುವಂಥದ್ದು, ಇನ್ನೊಂದು ಕ್ಲೀನಾಗೇ ಇರೋದ್ರಿಂದ ನಾನು ಮತ್ತೆ ಕ್ಲೀನಿಂಗ್ ಅನ್ನೋದು ತೋರಿಸ್ತಾ ಇಲ್ಲ. ಬರ್ನರ್ಸ್ನ ನೀವೇನಾದ್ರು ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸ್ಟವ್ ಮೇಲೆ ಸ್ವಲ್ಪ ನೀರನ್ನ ಇಟ್ಬಿಟ್ಟು ಅದರಲ್ಲಿ ಹುಣಸೆಹಣ್ಣು ಅಥವಾ ನಿಂಬೆಹಣ್ಣಿನ ಸಿಪ್ಪೆನ ಹಾಕಿಬಿಟ್ಟು ಒಂದು 5 ನಿಮಿಷ ಆದಮೇಲೆ ಈ ಬರ್ನರ್ಸ್ನ ಹಾಕಿ 5 ನಿಮಿಷ ಕುದಿಸ್ಬಿಟ್ಟು ಆಮೇಲೆ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾದ್ಮೇಲೆ ಪೀತಾಂಬರಿ ಪೌಡರ್ನ ತೊಗೊಂಡು ಟೂತ್ ಬ್ರಷ್ನ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೋದು. ಕೆಲವೊಂದು ಸರಿ ಬರ್ನರ್ ಹೋಲ್ಸ್ ಎಲ್ಲ ಏನಿರುತ್ತೆ ಅದು ಬ್ಲಾಕ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ಬರ್ನರ್ಸಲ್ಲಿ ಫ್ಲೇಮ್ ಕೂಡ ಚೆನ್ನಾಗಿ ಬರುತ್ತೆ. ಈಗ ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ನ ಸ್ಟವ್ ಸುತ್ತಮುತ್ತ ಕೂಡ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಎಲ್ಲ ಕೂಡ ಸ್ಪ್ರೇ ಮಾಡಿ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ನಾವು ಸ್ಟವ್ನ ಬ್ಯಾಕ್ ಸೈಡ್ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ಹಾಲು ಉಕ್ಕಿದಾಗ ಅಥವಾ ಅಡುಗೆ ಮಾಡಬೇಕಾದ್ರೆ ಏನಾದರೂ ಕುಕ್ಕರ್ ಎಲ್ಲ ಕೂಡ ಉಕ್ಕಿದಾಗ ವಿಸಿಲ್ ಹಾಕಬೇಕಾದ್ರೆ ಅದರ ನೀರೆಲ್ಲ ಕೂಡ ಕೆಳಗಡೆ ಕಲೆಕ್ಟ್ ಆಗಿ ಈ ರೀತಿ ಬ್ಲಾಕ್ ಆಗಿಬಿಟ್ಟಿರುತ್ತೆ ಸ್ಟವ್ನ ಬ್ಯಾಕ್ ಸೈಡು. ಈ ಒಂದು ಏರಿಯಾನ ಕ್ಲೀನ್ ಮಾಡೋದಕ್ಕೋಸ್ಕರ ಆಗಲೇ ತೋರಿಸ್ದೆ ಅಲ್ವಾ ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡು, ಅದನ್ನೇ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಸ್ಪ್ರೇ ಮಾಡಿ ನಾನು ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸ್ಟವಲ್ಲಿ ಏನಾದರೂ ಜಾಸ್ತಿ ಜಿಡ್ಡು ಗಲೀಜಿತ್ತು ಅನ್ನೋದಾದರೆ ಒಂದು 5 ನಿಮಿಷ ನೆನೆಯೋಕ್ಕೆ ಬಿಟ್ಬಿಡಿ, ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋದಾದರೆ ಈಸಿಯಾಗಿ ಕ್ಲೀನ್ ಆಗುತ್ತೆ. ನಾನು ಈ ರೀತಿ ಒಂದು ಬ್ರಷ್ನ ಇಟ್ಕೊಂಡಿದ್ದೀನಿ. ಈ ಒಂದು ಬ್ರಷ್ನ ಸಹಾಯದಿಂದ ಇಲ್ಲೆಲ್ಲ ಕೂಡ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಉಜ್ತಾ ಇದ್ದಂಗೆ ಕೊಳೆ ಎಲ್ಲ ನೀಟಾಗಿ ಬಿಟ್ಕೊಳ್ತಾ ಇದೆ. ಜಸ್ಟ್ ಈ ರೀತಿ ರಬ್ ಮಾಡಿದ ಆದಮೇಲೆ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಅದನ್ನೆಲ್ಲ ಕೂಡ ಒರೆಸ್ಕೊಳ್ತೀನಿ. ಒಂದು ವೇಳೆ ನೀರೆಲ್ಲನೂ ಹಾಕೋದಾದರೆ ಮತ್ತೆ ಆ ಬರ್ನರ್ಸ್ ಏರಿಯಾದಲ್ಲೆಲ್ಲ ಕೂಡ ನೀರು ಒಳಗಡೆ ಎಲ್ಲ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಒಂದು ಬಟ್ಟೆಯಿಂದ ಮಾತ್ರನೇ ಒರೆಸ್ಕೊಂಡ್ರೆ ಬೆಟರು. ಅಥವಾ ಕಿಚನ್ ವೈಪ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಬೋದು. ಇಲ್ಲ ಅನ್ನೋದಾದರೆ ಹಳೆ ಬಟ್ಟೆಗಳೆಲ್ಲ ಏನಿರುತ್ತೆ ಅದನ್ನು ಬಿಸಾಡ್ದಿರೋ ಒಂದು ಕಡೆ ಇಟ್ಕೊಂಡ್ರೆ ಈ ರೀತಿ ಕ್ಲೀನಿಂಗ್ ಮಾಡಿದಾಗ ಜಸ್ಟ್ ನೀವು ಆ ಬಟ್ಟೆಯಿಂದ ಒರೆಸ್ಬಿಟ್ಟು ಡೈರೆಕ್ಟಾಗಿ ಡಸ್ಟ್ಬಿನ್ಗೂ ಕೂಡ ಹಾಕ್ಕೊಳ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ಕ್ವಿಕ್ಕಾಗಿ ಕ್ಲೀನ್ ಆಯಿತು ಅಂತ. ಇನ್ನೂ ಕೆಲವೊಂದು ಸಂಧಿಗಳಲ್ಲಿ ಏನಾದರೂ ಕೊಳೆ ಇತ್ತು ಅನ್ನೋದಾದರೆ ಕೈಯೆಲ್ಲ ಕೂಡ ಇಟ್ಟು ಒರೆಸೋಕ್ಕಾಗಲ್ಲ ಅಲ್ವಾ, ಒಂದೇನಾದರೂ ಕೋಲು ಅಥವಾ ಒಂದು ಟೂಲ್ ಯಾವುದಾದ್ರು ತಗೊಂಡು ಬಟ್ಟೆ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೋದು. ನೋಡ್ತಿದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ. ಈಗ ಇನ್ನೂ ಒಂದ್ಸರಿ ಎಲ್ಲ ಕಡೆ ಕೂಡ ಲಿಕ್ವಿಡ್ನ ಸ್ಪ್ರೇ ಮಾಡಿ ಸ್ಟವ್ನ ಸುತ್ತಮುತ್ತ ಇರೋ ಏರಿಯಾದೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡೆಲ್ಲ ಏರಿಯಾ ಏನಿರುತ್ತೆ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕ್ಲೀನ್ ಮಾಡಿದ ಆದಮೇಲೆ ಸ್ಟವ್ನ ಫ್ರಂಟ್ ಸೈಡ್ ಕೂಡ ಟರ್ನ್ ಮಾಡಿ ತೋರಿಸ್ತೀನಿ. ಕೆಳಗಡೆ ನೀವಾಗ ಅಬ್ಸರ್ವ್ ಮಾಡ್ಬೋದು ಕಲೆ ಎಲ್ಲನೂ ಕೂಡ ಬ್ಲಾಕ್ ಆಗಿ ಯಾವ ರೀತಿ ಆಗಿದೆ ಅಂತ. ಸೊ ಈಗ ಗ್ಯಾಸ್ ಪೈಪ್ನ ಕೂಡ ಒಂದ್ಸರಿ ಒರೆಸ್ಕೊಂಡು ಬಿಡ್ತೀನಿ. ಗ್ಯಾಸ್ ಪೈಪ್ನ ಒರೆಸಿದ ಆದಮೇಲೆ ಸ್ಟವ್ನ ಯಥಾ ಪ್ರಕಾರ ಈ ರೀತಿ ನೀಟಾಗಿ ಇಟ್ಕೊಳ್ತಾ ಇದ್ದೀನಿ. ಕೆಳಗಡೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ಲ ಕೊಳೆ ಅನ್ನೋದು ಜಾಸ್ತಿ ಕಲೆಕ್ಟ್ ಆಗಿದೆ ಬ್ಲಾಕ್ ಆಗಿ, ಅದೆಲ್ಲ ಕೂಡ ಒಂದ್ಸರಿ ಒರೆಸ್ಕೊಂಡು ಸ್ಟವ್ನ ಫ್ರಂಟ್ ಸೈಡ್ ಕೂಡ ಒರೆಸ್ಕೊಳ್ಬೇಕಾಗುತ್ತೆ. 3-4 ಡೇಸ್ ಬ್ಯಾಕ್ ಒಬ್ರು ಕಮೆಂಟ್ ಮಾಡಿದ್ರಿ ಸ್ಟವ್ನ ಯಾವ ರೀತಿ ಕ್ಲೀನ್ ಮಾಡ್ತೀರಾ ತೋರಿಸಿ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈಗ ಫ್ರಂಟ್ಗೆ ಟರ್ನ್ ಮಾಡಿಕೊಂಡು ಈ ಬರ್ನರ್ ಸುತ್ತಮುತ್ತ ಏರಿಯಾ ಏನಿರುತ್ತೆ ಅಲ್ಲೂ ಕೂಡ ನಾನು ಈ ಒಂದು ಬ್ರಷ್ನ ಸಹಾಯದಿಂದ ಬ್ರಷ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಕಪ್ಪಗೆ ಕಲೆಗಳೆಲ್ಲ ಆಗಿರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಮುಂಚೆನೇ ಲಿಕ್ವಿಡ್ನ ಸ್ಪ್ರೇ ಮಾಡಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ, ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇನ್ನೂ ಏನಾದರೂ ಬ್ಲಾಕ್ನೆಸ್ ಇತ್ತು ಅನ್ನೋದಾದರೆ ಬ್ರಷ್ನ ಸಹಾಯದಿಂದ ಮತ್ತೊಂದು ಸರಿ ನಾವು ಬ್ರಷ್ ಮಾಡ್ಕೊಳ್ಬೇಕಾಗತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಬ್ರಷ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈಗ ಒಂದು ಸರಿ ನಾನು ಬಟ್ಟೆಯಿಂದ ಒರೆಸ್ಬಿಡ್ತೀನಿ. ಇನ್ನು ಬರ್ನರ್ಸ್ ಎಲ್ಲ ಕೂಡ ಸೈಡಿಗೆ ತೆಗೆದಿಟ್ಟಿದ್ದೀವಲ್ವ, ಈ ಗ್ಯಾಸ್ ಬರೋ ಅಂಥ ಹೋಲ್ಸ್ ಎಲ್ಲ ಏನಿರುತ್ತೆ ಅಲ್ಲಿ ಕೂಡ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ತೇವ ಬಟ್ಟೆನ ಉಪಯೋಗಿಸೋಕ್ಕೆ ಹೋಗಬೇಡಿ, ಜಸ್ಟ್ ನಿಮಗೆ ಸ್ವಲ್ಪ ವೆಟ್ಟಾಗಿದ್ದರೆ ಸಾಕಾಗುತ್ತೆ.
ಈ ರೀತಿ ವಿಡಿಯೋದಲ್ಲಿ ತೋರಿಸ್ದಂಗೆ ಬ್ರಷ್ನ ತೊಗೊಂಡು ಬ್ಯಾಕ್ ಸೈಡ್ ಈ ರೀತಿ ಟರ್ನ್ ಮಾಡಿಕೊಂಡು ಬಟ್ಟೆ ಸಹಾಯದಿಂದ ಆ ಹೋಲ್ಸಲ್ಲೆಲ್ಲ ಕೊಳೆ ಎಲ್ಲ ಏನಿರುತ್ತೆ ಅದನ್ನು ಈಸಿಯಾಗಿ ತೆಗಿತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಗ್ಯಾಸ್ ಕೂಡ ನೀಟಾಗಿ ಬರುತ್ತೆ, ಫ್ಲೇಮ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದ್ರಿಂದ ಹಾಳಾಗಿರೋಂಥ ಸ್ಟವ್ಗೆ ಈ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಇರೋವಂಥ ಸ್ಟವ್ನ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಮಾಡ್ಬೋದು. ಇನ್ನು ನಾನು ತೋರಿಸಿರೋಂಥ ಕ್ಲಾತ್ನ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ತೀನಿ. ಸೊ ಅದಕ್ಕೋಸ್ಕರ ಅದೇ ಒಂದು ಬಟ್ಟೆನ ಉಪಯೋಗಿಸ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಕೊಳೆ ಆದಾಗ ಕೆಲವೊಂದು ಮಾರ್ಕ್ಸ್ನ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಇನ್ನು ನಾಬ್ಸ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಕೈ ಸ್ವಲ್ಪ ತೇವ ಇರೋದ್ರಿಂದ ಈಸಿಯಾಗಿ ತೆಗಿಯೋಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಒಂದು ಬಟ್ಟೆ ಸಹಾಯದಿಂದ ನೀಟಾಗಿ ಅದನ್ನೆಲ್ಲ ರಿಮೂವ್ ಮಾಡಿ ಒಂದು ಸರಿ ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ಏರಿಯಾದಲ್ಲಿ ಸಣ್ಣ ಸಣ್ಣ ಕೊಳೆ ಅನ್ನೋದು ಜಾಸ್ತಿ ಸೇರಿಕೊಂಡಿರುತ್ತೆ. ಪ್ರತಿದಿನ ಕೂಡ ಈ ನಾಬ್ಸ್ ಎಲ್ಲ ತೆಗೆದು ಕ್ಲೀನ್ ಮಾಡಲ್ಲ ಅಲ್ವಾ, ಅದಕ್ಕೋಸ್ಕರ ಇನ್ನು ನೆನಪಿರಲಿ, ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಆದಷ್ಟು ಗ್ಯಾಸ್ ನಾಬ್ ಎಲ್ಲ ಏನಿರುತ್ತೆ ಅಂದರೆ ಗ್ಯಾಸ್ ಬರುವಂಥ ಪೈಪ್ ಹತ್ರ ಆನ್ ಆ್ಯಂಡ್ ಆಫ್ ಎಲ್ಲ ಏನಿರುತ್ತೆ ಅದನ್ನು ಆಫ್ ಮಾಡಿದ್ರೆ ಬೆಟರು. ಅಥವಾ ರೆಗ್ಯುಲೇಟರ್ ಏನಿರುತ್ತೆ ಅದನ್ನು ಆಫ್ ಮಾಡಿ ಆಮೇಲೆ ಸ್ಟವ್ನ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಸ್ಟವ್ನ ಕ್ಲೀನ್ ಮಾಡಬೇಕಾದ್ರೆ ಬ್ರಷ್ನ ಮಾಡಿದಾಗ ಸುತ್ತಲೂ ಕೂಡ ಸಿಡಿದಿರುತ್ತೆ. ಅದಕ್ಕೋಸ್ಕರ ನಾನು ಸುತ್ತಲೂ ಇರುವಂಥ ಗೋಡೆಗಳನ್ನ ಕೂಡ ಒಂದ್ಸರಿ ಸ್ಕ್ರಬ್ಬರ್ನ ತೊಗೊಂಡು ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟವ್ನ ಕ್ಲೀನ್ ಮಾಡಬೇಕಾದ್ರೆ ಒಂದು 4ರಿಂದ 5 ಬಾರಿ ಆದರೂ ಕೂಡ ಈ ಒಂದು ಬಟ್ಟೆನ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ಪ್ರತಿ ಸರಿ ಕೂಡ ಅದೇ ಬಟ್ಟೆನ ಉಪಯೋಗಿಸೋದಾದರೆ ಸ್ಟವ್ನ ನೀಟಾಗಿ ಕ್ಲೀನ್ ಮಾಡೋಕ್ಕೆ ಸಾಧ್ಯವಾಗೋದೇ ಇಲ್ಲ. ಅದಕ್ಕೋಸ್ಕರ ಈ ಬಟ್ಟೆನ ಒಂದು 4-5 ಬಾರಿ ನೀಟಾಗಿ ವಾಶ್ ಮಾಡಿಕೊಂಡು ಆಮೇಲೆ ಈ ರೀತಿಯಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಎಲ್ಲದನ್ನ ಕೂಡ ಅದರ ಜಾಗದಲ್ಲಿ ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಒಂದು ಲುಕ್ಕು ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಯಿತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ಇದು ಗ್ಲಾಸ್ ಟಾಪ್ ಆಗಿರೋದ್ರಿಂದ ಕ್ಲೀನಿಂಗ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು ವೇಳೆ ಸ್ಟೀಲ್ ಸ್ಟವ್ ಆದರೂ ಕೂಡ ಅಷ್ಟೇ ಸ್ಕ್ರಬ್ಬರ್ನ ಸಹಾಯದಿಂದ ಸ್ಕ್ರಬ್ ಮಾಡಿಕೊಂಡು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಈಗ ಎಲ್ಲ ಸ್ಟವ್ ಪಾರ್ಟ್ನ ಕೂಡ ಕ್ಲೀನ್ ಮಾಡಿಕೊಂಡು ಒಂದ್ಸರಿ ನೀಟಾಗಿ ಈ ರೀತಿ ಬಟ್ಟೆಯಿಂದ ಒರೆಸ್ಕೊಂಡು ಆಮೇಲೆ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಸ್ಟವ್ನ ಇದೇ ಥರ ಕ್ಲೀನ್ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ವಾರಕ್ಕೆ 1 ಬಾರಿ ಆದರೂ ಕೂಡ ಈ ರೀತಿ ಸ್ಟವ್ನ ಕ್ಲೀನ್ ಮಾಡೋದ್ರಿಂದ ಸ್ಟವ್ ತುಂಬ ದಿನಗಳವರೆಗೂ ಕೂಡ ಬಾಳಿಕೆ ಅನ್ನೋದು ಬರುತ್ತೆ. ಕೆಲವೊಂದು ಸರಿ ಏನಾದರೂ ಉಕ್ಕದಾಗೆಲ್ಲ ಕೂಡ ಯಾವ ರೀತಿ ಕ್ಲೀನ್ ಮಾಡಬೇಕು ಅನ್ನೋದು ಕೂಡ ನಾನು ಲಾಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಅಡುಗೆ ಮಾಡಬೇಕಾದ್ರೆ ಯಾವ ರೀತಿ ಸ್ಟವ್ ನೀಟಾಗಿರುತ್ತೋ ಅಡುಗೆ ಎಲ್ಲ ಮುಗಿದ ಮೇಲೆ ಕೂಡ ಅದೇ ಥರ ಇರಬೇಕು ಅಂದರೆ ನೀವು ಆ ಒಂದು ಟಿಪ್ಸ್ನ ಫಾಲೋ ಮಾಡ್ಬೋದು. ನೀವು ಆ ವಿಡಿಯೋನ ಇನ್ನೂ ನೋಡಿಲ್ಲ ಅನ್ನೋದಾದರೆ ಒಂದ್ಸರಿ ಚೆಕ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂತಹ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಯೂಸ್ಫುಲ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.